ನಾನು ಯಾರು ಗೊತ್ತಿಲ್ಲ. ಗೊತ್ತಿದ್ಯಾಕ ಆಕಾಶ ಹೊಡೆದ ಊರಿನ ಹೆಚ್ಚಿನ ಅಂಶ ಅವಳು ಗೊಬ್ಬರದ ಮೂಲ ಬೇರೆ काय म्हणता तुम्हाला ಗೊಬ್ಬ ಪುರ ಅಂಟಿಂಚಾಬಿಡತ್ತ ಐದು ನಾನು ದೇವತೆಗಳಿಗೆ ಮಘವ ಬಸವ ಅಲ್ವಾ ಮಘವ ಇದು ವಜ್ರಾಯುಧ ವಜ್ರಾಯುಧ ಇಂದೇಂಟಿನ ಏನದು ತರ್ಕತ್ತೆ 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 ಅಂದ್ರೆ ಅವು ಕಳಿ ಮೂರಣ ಒಂದು ಪೆಟ್ಟಿ ನಾಲಿಗೆ ತೀಯಂಡ ಶೀಲಾನುಭವ ಪಡೆಯುದು ನಾನು ಕೋಟಿ ದಿವಿಜ ತಿಂತಿಣಿಗೆ ಒಡೆಯ ಪುಣ್ಯಾತ್ಮ ಕಿಂಕಿಣಿಗೆ ಒಡೆಯ ಅವನು ನಾನು ಸುಧರ್ಮ ಸಭೆ ಅಧ್ಯಕ್ಷ ಆ ಸಭೆದ ಅಧ್ಯಕ್ಷ ಅವರು ನಾನು ಕೇಂದ್ರದ ಸಭಾಪತಿ ಕೋಟಿ ಪೂಜಾರಿ ಲೂಟಿ ಪೂಜಾರಿ ಲೂಟಿ ಪೂಜಾರಿ ಕೋಟಿ ಪೂಜಾರಿ ತೋಟಕ್ಕೆ ಮತ್ತು ಹುಡಿಯರ ಓಡಿ 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 ಬಂದ ಪುಳುಂಕ ಅದು ಬುಳುಂಕ ಅಲ್ವ ಅದು ದಿಡಿಕ್ಕ ಗಿಡಿಕ್ಕನ ಎಂಕು ಗೊತ್ತಿದ್ದವು ಎಂಕು ಬುಳುಂಕ ಒಂದು ಹೊಸತಾದ ಚೈತನ್ಯ ದೇಹವನ್ನು ಸೇರಿಕೊಂಡು ಚೈತನ್ಯ ಇನಿಬರೆ ಎಲ್ಲರೂ ಬಂದು ನಿನಗೆ ಬರಲಿಲ್ಲ ನಾನು ನಿನಗೆ ಮದುವೆ ಆಗಿದ ಎಂದ ಮಗೆ ಈರೆ ಅದು ಕೂಡ ಒಣ ಮೀನು ಒಬ್ಬ ದೇವೇಂದ್ರನಲ್ಲಿ ಅದು ನಿನ್ನ ಒಣ ಮೀನನ್ನು ನಾನು ಐರಾವತದಲ್ಲಿ ಇಟ್ಕೊಂಡು ಹೋಗ್ಬೇಕಾ ಚಳಿಲ್ಲ ಒಂದೊಂದು ಒಂದು ಬಿಡೋದು ಒಂದಿಲ್ಲ ತೊಟ್ಟು ಮಾಡಿ ಆ ಊರಿನವರು ನಮ್ಮ ಚೆನ್ನಿಗೆ ಕಾಣ್ತಿಲ್ಲ ಮಾಡಿ ಪಟ್ಟ ಇದಾಗ ಮೇಲ್ತ ಸಂಗತಿ ಪಟ್ಟ ಬ್ರಹ್ಮದೇವರು ಹೋಲಿಸ್ತೀನಿ ಗೋಲು ಅನ್ನ ಮೂರೋಲು ಸತ್ಯಲೋಕ ಸಪ್ತಲೋಕ ಸತ್ಯಲೋಕ ಸತ್ಯಲೋಕ ಹಿರೇಕಲ ಏನಾದ್ರೆ ಕಲಿ ಕೇಟಿಕೆ ಸತ್ಯಲೋಕ ಇತ್ತ ದುಂಬು ಹೋಲಿಸ್ತೀವಿ ಎನ್ನ ಇಲ್ಲದ ಪಿರಾವದ ಬುಡಿಯಕ್ಕೆ ಅಂದ ಆಗ ಕಳ್ತೀನಿ ಹೂ ಮೇಲೆಗೆ ಮೂಡಿ ಹಾಕ್ತೀವಿ ಅಂದ ಅಕ್ಕ ಕೃಷ್ಣಮೂರ್ತಿ ದೇವರು ಆರು ಓಲ್ಪುಳಿತೆ ಓಳುಪುಣೆ ಓಲ್ಪುಳಿ ವೈಕುಂಠ 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 ಅವ ಎತ್ತ ವೈಕುಂಠ ವೈಕುಂಠ ದುಂಬು ಹೋಲಿಸ್ತೀವಿ ಎನ್ನ ಇಲ್ಲದ ವಿಷರ ಬೇರು ವಿಷರ ಬೇರು ಗೊತ್ತಿಲ್ಲ ವಿಷರ ಬೇರು ಈಶ್ವರ ಬೇರ ಅರ್ಧವು ಆಗ ಹೋಲಿಸ್ತೀನಿ ಎನ್ನ ಇಲ್ಲದೆ ಬರೀತೆ ಅದು ಮಾತ್ರ ಮುಲ್ಪದ್ದು ಸತ್ಯರತ್ತ ತಾಯೇ ಒಮ್ಮೆಲೆಗೆ ಮಾಡಿದತ್ತೆ ಹಿರೇ ಮೇಲೆಗೆ ಅಂಗಿ ಮಾಡ್ತಾರೆ ಅದು ಆಮೇಲೆ ಆಟ ಹೊಡ್ತೀನಿ ಎಂಚ ಉಂಟು ಇತ್ತೆ ಆಟ ಆಟ ಒಂದು ಎಂಚ ಒಂದೊಂದು ಸ್ವಲ್ಪ ಒಂದು ಕಾಲ ಅಂದ ಅವ್ವ ಎಂಕನಾಲ್ ಪಂಚ ಕಾಲ ಮಿತಿ 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 ತತ್ಸಂದವು ಕಾಲ ಮಿತಿ ಅಂಚ ಬಂಡ ಆ ಜಗ್ಗು ಶುರುವಾದ ರದ್ದರ ಎಕ್ಕು ಮುಡಿಯುವುದು ಪೋಕಾಲ ಪೋಕಾಲ ಪಕ್ಕ ಇತ್ತದ ರಕ್ಷಗಾನಕ್ಕೆ ದುಂಬುದಲ್ಲಿ ಕತ್ತಿ ತುಂಬು ಮಾತ್ರ ತೋರು ಪೌರಾಣಿಕ ಪ್ರಸಂಗ ಇತ್ತದ ತಿರುಗಿನ ತಿಮ್ಮಪ್ಪೆ ಪುರಿಯನ ಪೂವಪ್ಪೆ ಅಂತ ಯಾರು ಗಾಯಬಿದ್ದಾನೆ ನಾನು ಏರಿ ನಿಜವಾದ ಕದಿಮಾರುಣ ಮಗ ಕದಿಮಾರುಣ ಏಸ ಏಸದೇನ ನಾನು ಏರಿ ಕುಂಬಾಸುರೆ ಕುಂಭ ಎಲ್ಲ ಮೆಕ್ಕಿ ಈ ಕಲಿತವನ ತಿರುಗೋ ತಿಳ್ಬೇಕು ಇತ್ತೇನೋ ಆ ಗುಡಿಯಲ್ಲಿ ದೈವೇಂದ್ರೆ ಬರೋಂಗಿಲ್ಲ ದೈವೇಂದ್ರೆ ದೈವೇಂದ್ರ ದೇವೇಂದ್ರ ದೇವೇಂದ್ರ ಹಾಗೆ ಜೋರು ಬಾಗೆಲ್ಲ ಅದು ಕೊಲ್ ಸರಿ ಬರ್ಪಾದು ಮಂಗೆ ಮಾಡ್ಕೊಳ್ಳೋದು ಮಣಿಪುರ್ ಏನಂತ ಮಾಡೋದು
ನನ್ನನ್ನು ಲೆಕ್ಕಿಸದೆ ಹಾ. ನಿನ್ನಷ್ಟಕ್ಕೆ ಮುಂದುವರಿತಾ ಇದ್ದಿ. ಏರಿ ಆತ ಮಲ್ಲ ಜನ ಏ- ಏ? ಏರಿ ಆತ ಮಲ್ಲ ಜನ ನಿನಗೆ ನನ್ನ ಭಾಷೆ ಬರುವುದಿಲ್ವಾ? ಹಿರೇಗೆ ಭಾಷೆ ಇದ್ದ ನನಗೆ ಭಾಷೆ ಅರ್ಥ ಆಗ್ತದೆ ನಿನ್ನದು. ಎಂಕಳ ಅಂಚಣಿ ಇರ್ನ ಕರ್ನಾಟಕಕ್ಕೆ ಅರ್ಥ ಆಗುದು. ಕರ್ನಾಟಕಲ್ಲ, ಹಾ? ಕನ್ನಡ. ಆ ಕನ್ನಡ ಇದು ದೇವ ಭಾಷೆ, ಅಲ್ಲ. ಗೊತ್ತಾಯ್ತಲ್ಲ? ಗೊತ್ತಾಯ್ತು. ನಾನು ಯಾರು ಎನ್ನುವುದು ಅರ್ಥವಿಸಿಕೊಳ್ಳದೆ ನೀನು ಮುಂದುವರಿದೆಯೋ? ಏರಿ ನಾನು ಯಾರು ಗೊತ್ತಿಲ್ಲ. ಗೊತ್ತಿದ್ಯಾಕ ಆ ಕಾಸು ಹೊಡೆದು ಪೂರ್ಣ ಏ? ಆ ಕಾಸು ಹೊಡೆದು ಮೆತ್ತಿ ಹಾ. ಮಿತ್ತಂಜಿ ಲೋಕ ಉಂಟ ಲೋಕ ಇದೆ, ಹೆಚ್ಚಿನ ದೇವಲೋಕ. ಹಾ 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 ನಿನಗೆ ಸುರಪುರ ಗೊತ್ತುಂಟಾ? ಹಾ. ಈತ ಆಟ ಎಲ್ಲಿಯ? ಗುರುಪುರ ಏ, ಗುರುಪುರ ಅಲ್ಲ, ಇತ್ತ ಹೊಸ ಸಂಕಾತು ಸುರಪುರ. ಸುರಪುರ ಇತ್ತ ಹಾ. ಹಾ 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 ಸ್ವರ್ಗ, ಹಾ ಸ್ವರ್ಗಲೋಕದವ ನಾನು. ಹಾ. ಈಗ ಅವಳು ಎಂಚಿನ ಬೇರೆ ಏ, ಕೆಲಸ. ಹಾ ನಾನು ಹಾ ನನ್ನನ್ನು ನೋಡುವಾಗ ಕೆಲಸ ಮಾಡುವವನ ಹಾಗೆ ಕಾಣ್ತೇನ? ಪಡಿಯರ ಆಪಡಿ ಹಾ. ಇತ್ತೆ ವಾ ವಾ ನಮ್ಮನೆ ತೊತ್ತಾಯ್ತ ನಕಲು ಹಾ. ಬೇಲೆ ಮಲ್ಪೋಣ ಹಾಕಲು ಹಾ. ಬೇಲೆ ಮಲ್ಪವನ ಹಾಕಲು ಲೆಕ್ಕ ಹೋಗ್ಬೇಕು ಹಾ, ಹಾ. ಹೆಚ್ಚಿನ ಅಂಶ ಹಾ. ಅವಳು ಗೊಬ್ಬರದ ಮೂಲ ಬೇರೆ ಹೇ! ಈ ಕಿರೀಟ ಕಟ್ಟಿಕೊಂಡು ಗೊಬ್ಬರ ಹೊರದೇನೋ? ಹಾ? काय म्हणता ಈತ ಮಲ್ಲ ಅಂದ್ರೆ ಗೊಬ್ಬ ಪುರ ಅಂಟಿಂಚಾಪಡತ್ತ ಅದಕ್ಕೆ ನಾನು ಯಾರು? ಯಾರು ನಾನು ದೇವತೆಗಳಿಗೆ ದೇವತೆನಗೆ ಹಾ, ಒಕ್ಕ ಐದು ಒಕ್ಕ ಅದು ನಾನೇ. ಅಂದ ಅಂದ್ರೆ ನನ್ನ ನಾಮಧೇಯ ಹಾ. ಪುರಂದರ. ಪುರಂದರ ಹಾ. ದೇವೇಂದ್ರ, ದೇವೇಂದ್ರ ಮಘವ, ಆಶವ ಬಸವ ಅಲ್ವಾ? ಹಾ. ಮಘವ, ಮಾಧವ ಹಾ, ಪಾಕಶಾಸನ, ಆಕಾಶ ಹಾ, ಸುರೇಂದ್ರ, ಸುರೇಂದ್ರ ಹಾ, ಇದೆಲ್ಲ ನನ್ನ ಹೆಸರು. ಇಲ್ಲ ಬುಧಾರತ್ತ ಹಾ. ಇರ್ತಾನೆ ಚಿತ್ತು ಜಾಸ್ತಿನಿ ನಾನು ಕಾರ್ಯಾರ್ಥಿಯಾಗಿ ಹೊರಟವ. ಎಂಚಿನ ಅದು ಏನು ಅಂತ ನಿನ್ನಲ್ಲಿ ಹೇಳಬೇಕಾದ ಅನಿವಾರ್ಯತೆ ಇಲ್ಲ. ಏರ್ನ ಕಾರ್ಯ ಮಾಡ್ತಾರೆ ಏ, ಯಾರದ್ದೋ ಕಾರ್ಯವನ್ನು ಮಾಡುವುದಕ್ಕೆ ಹೊರಟವಲ್ಲ, ಮಗ ಕಾರ್ಯಾರ್ಥಿಯಾಗಿ ಹೊರಟವ. ಹಾಗೆ ಹೋಗುತ್ತಾ ಇರುವಾಗ ನಾನು ಇಷ್ಟರವರೆಗೆ ಭೂಲೋಕಕ್ಕೆ ಬಂದವನಲ್ಲ. ಅಂದ ಹಾಗಂತ ಬಂದಿದ್ದೇನೆ, ಹಾ. ಈ ರೀತಿಯಾಗಿ ಬಂದವನಲ್ಲ. ಹಾ ಅಂದ್ರೆ ಹಾ ನಡೆಯುತ್ತಾ ಬಂದವನಲ್ಲ. ಹಾ ನಡೆದರ ಪರಿಣಾಮ ಏನಾಗಿದೆ? ಹಾ ನನ್ನ ಪದಸ್ಪರ್ಶ ಭೂಲೋಕಕ್ಕೆ ಆದ ಕ್ಷಣದಲ್ಲಿ ಹಾ. ನೋಡಿದೀಯಾ, ಕಣ್ಣು ಹಾ ನಿಮಿರ್ತಾ ಉಂಟು. ಹಾ. ಹೌದಾ? ಅಂದ ನಮ್ಮದು ಹೀಗೆಲ್ಲ ದೇವಲೋಕದಲ್ಲಿ ನಿಮಿರ್ಲಿಕ್ಕಿಲ್ಲ. ಅಂದ ಹೌದೌದು. ಹಾ. ಬಿಟ್ಟ ಕಣ್ಣು ಬಿಟ್ಟ ಹಾಗೆ. ಹಾ, ಹಾ. ಮಾತ್ರ ಅಲ್ಲ, ಹಾ. ಮೈ ಬೆವರುವುದಕ್ಕೆ ಆರಂಭ ಆಗಿದೆ. ಓ ವಾಸನೆ ಬರೋದೊಂದು ವಾಸನೆ, ಅಂದು ತನುಗಂಧ. ಅನುಗಂಧ ಹಾ. ಹೌದೇನೋ? ಹಾಗಾದ್ರೆ ಈ ಬದಲಾವಣೆ ಯಾಕಾಯ್ತು? ನಾವಿಲ್ಲಿಗೆ ಬಂದ ಪರಿಣಾಮ. ಎಲ್ಲಿಯವರೆಗೆ ಕೇಳ್ತೀಯ? ನಾನು ಬಳಲಿದ್ದೇನೋ? ನಾನು ಬಳಲಿ ಹೋಗಿದ್ದೇನೆ. ಮಳಲಿ ಹೋಗಿದೆ ಹಾ. ಬಸವ ಬಸವ ಬಸವಳಿದು ಹೋಗಿದ್ದೇನೆ. ಬಸವಾಳಿದು ಹೆಚ್ಚು ಹೇಳ. ಬಚ್ಚಿದ ಹಾ. ಆಯಾಸ ಆದದ್ದು ಮಾತ್ರ ಅಲ್ಲ, ಬಾಯಾರಿಕೆ. ಬಾಯಾರಿಗೆ ಹೋಗುದಾ ಒಂಜಿ ತಾರಿದ ಬರ ತೋಜುನ ಹಾ 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 ಹಾ. ಅದೊಂದು ಕುಜಿಲಿ ಕಾಟದನ ಕುಜಿಲಿ ಎಂದರೆ ಕುಜಿಲಿ ಭಾಂಡ. ಬಾಂಡ ಹಾ. ಐಕಲ್ಪ ಅದು ಮೂರು ತಿಕ್ಕಳು ಕೊಂಬು ಹಾ. ಇಂಥ ಮೂರು ಸ್ವಯ್ 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 ಜಾತದ ಮೂರು, 1 2 3. ಒಂದಿರದ್ದು ಮೂರು ಜಾತಿ ಮೂರು ಆ, ಕೊಯ್ದು. ಆ ಕುಯ್ದು ಹಾ. ಅಪ್ಪ ಜಪ್ಪ ಹಾ. ಅವು ಖಾಲಿ ಹಾ. ಅದು ನೀರ. ನೀರ ಖಾಲಿ 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 ಪುಣ್ಯಾತ್ಮ ಸರಿ. ಹಾ ನೀ ಹೇಳಿದ ಪದಾರ್ಥಕ್ಕೆ ನಾವು ಹೇಳುವ ಶಬ್ದ ಹಾ. ನೀರ. ನೀರ ಹಾ. ಹೌದಾ? ಅದನ್ನ ಹೇಳ್ತೆ ಬಾಜಿಯಲ್ಲಿ ಹೋಗು ಹೌದಲ್ಲ? ನೀನದನ್ನ ಈಗ ಯಾರಿಗೆ ಕೊಂಡು ಹೋಗ್ತಾ ಇದ್ದಿ? ಮೂಲೆ ಕುಂಬಾಸುರೆ ಬಂತ ನಾನು ಆ? ಕುಂಬಾಸುರೆ ಕುಂಬಾಸುರೆ ಕುಂಬಾಸುರ. ಕುಂಭವನ ಹಾ. ಅಡಗೆ ಅಡಿಗೆ ಪದ ಅಂದೇನು ಕೊಡ್ಪಣೆ ಹಾ. ಅಂಚ ಪತ್ರ ಅಯ್ಯ, ನನ್ನನ್ನೊಮ್ಮೆ ಸರಿಯಾಗಿ ನೋಡಿದ್ಯಾ? ನಿಲ್ಲುವುದಕ್ಕೆ ತ್ರಾಣ ಇಲ್ಲದೆ. ಗೊತ್ತಾಪಣೆ ಹೌದಾ? ಹಾಗಾದ್ರೆ ಹಸಿದವನಿಗೆ ಅನ್ನ, ಹಾ. ಬಳಲಿದವನಿಗೆ ತ್ರಷೆಗೆ ಏನಾದ್ರೂ ಉದಕ ಹಾ. ಕೊಡಬೇಕಾದ್ದು ಮನುಷ್ಯತ್ವದ ಲಕ್ಷಣ. ಹಾ. ಹೌದಾ? ಒಂದು. ಹಾಗಾದ್ರೆ ನನಗೆ ಸ್ವಲ್ಪ ಕುಡಿಯುವುದಕ್ಕೆ ಕೊಡು ಪುಣ್ಯಾತ್ಮ. ಹೆಸರವು ಕುಡಿಯುವುದಕ್ಕೆ ಕೊಡ. ಹಿರೇಗೆ ಹಾ. ಯಾನು ಹಿರೇಗೆ ಪರಿಹರ ಕೊರ್ನೊಂದಾಂಡ ಹಾ. ಅವಳು ಕುಂಬಾಸುರೆ ನಾನು ಕೇರ್ಬೇಕು ಯಾಕೆ?
ಅಡುಗೆ ಬಲ ಕಲ್ಪನಾ ಅಂತ ಹೌದು ಒಂಚೂರು ವ್ಯತ್ಯಾಸ ಆಗುವಾಗ ಎಲ್ಲ ತಡೆಗಟ್ಟಬೇಕು. ಹೌದು, ಈಗ ವ್ಯತ್ಯಾಸ ಆಗುವುದು ಹೇಗೆ ಅಂತ ಬೇಕಲ್ಲ. ಇರ್ಲಿ ಕೊಡ್ಲ ಆ ಕಡಿಮೆ ಆಗುತ್ತದೆ ಅಂತ. ಆಗ ಈಗ ನೀ ಇಷ್ಟರವರೆಗೆ ಅದಕ್ಕೆ ಏನೆಲ್ಲ ಸೇರಿಸ್ತಾ ಇದ್ದಿ? ಹೌದಾ? ಬಡ್ಡಿ ಕಡಿಮೆ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡು, ಹಾ. ನನಗೊಂದು ಸ್ವಲ್ಪ ಕೊಟ್ಟು ಹಾ. ಅದು ಸರಿ ಬರುವುದಕ್ಕೆ ಹಾ. ಒಂದು ಸ್ವಲ್ಪ ನೀರನ್ನು ಸೇರಿಸು. ಎಂತ? ಅದಿಮೇಲೆ ನೀರು ಸೇವ ಅದಿಮೇಲೆ ನೀರು ಸೇವ ಭಾಷೆ ನಾನು ಮತ್ತೆ ಅದು ಯಾವುದು ಯಾವುದು ಒಂದು ಪುಣ್ಯಾತ್ಮ ಪೂಜೆ ಕೊಡದಿದ್ರೆ ನಾ ಬಿಡುವುದಿಲ್ಲ. ಎಂಚಿನ ಆಗ್ಬಾರ್ದು ಆ ಎಂಚಿನ ಆಗ್ಬಾರ್ದು ಇದೇನು ಗೊತ್ತುಂಟ ನಿನ್ಗೆ? ಎಂಚಿನವು ಏನಿದು? ಎಂಚಿನವು ಇದು ವಜ್ರಾಯುಧ. ಉಜ್ಜೀರ್ಣಾಯುಧ ವಜ್ರಾಯುಧ. ಇಂದೆಂಚಿನ ಏನದು? ತರ್ಕತ್ತಿ ತರ್ಕತ್ತಿ. ತರ್ಕತ್ತಿ ತರ್ಕತ್ತಿ ಅಂದ್ರೆ ಅವು ಕಾಳಿ ಮೂರಣ ಹಾ. ಒಂಜಿ ಪೆಟ್ಟಿನ ನಾಲಿಗೆ ತೀಯಂಡ ಹಾ. ಶೀಲಾನುಭವ ಪಡೆಯುವ ಇದೇನು ಗೊತ್ತುಂಟ? ಎಂಜಿನವು ದದಿಜಿ ಮಹರ್ಷಿಯ ತ್ಯಾಗದ ಸಂಕೇತ. ಹಾ. ಅವನ ಬೆನ್ನ ಮೂಳೆಯಿಂದ ತಯಾರಿಸಿದ್ದು. ಹಾ. ಒಂದು ಹೊತ್ತಿಗೆ ಹಾ. ಎಂತೆಂತಹ ರಾಕ್ಷಸರನ್ನು ಹಾ. ದಮನಿಸಿದವ ದಮ್ಮಣಿಸಿ ಕೊಂದವ. ಹಾ. ಅಂತಹ ನನಗೆ ಹಾ. ಯಾಕಶ್ಚಿತ್ ಮಾನವ ನೀನು ಲೆಕ್ಕವ. ಹಾ. ಕೊಡದಿದ್ರೆ ನಿನ್ನ ಉಂಟಾಲೆ ತಲೆ ತಲೆ ಬುರುಡ ಬಡಿಯ ಕೊಡ್ತೇನೆ. ಇದು ಆತನಿಗೆ ಗಡಿಬಿಡಿ ಮತ್ತೆ ಕೊಡುವುದಿಲ್ಲ ಅಂತ ಹೇಳಿದ್ಯಾಕೆ? ಒಂದು ಚೂರು ಕಲಿತ ವಿಷಯ ಏನನ್ನ ಗಲಾಟೆ ಮಾಡುದು ಹಾ, ಕಲಿಯತ್ತ ಹೌದು ಪರಿಹಾರತ್ತ ಹೌದು. ನಾನು ಬೇಡ. ಹಾ, ಹಾ, ಬನ್ನಿ. ಕೊಡ ಆ, ಕೊಡು ಅಂತ. ಮೂಲ ಮತ್ತೆ ಪರಿಹಾರದೇ ಜಾಗ ಉಂಟು. ಈಗ ಕುಡಿಲಿಕ್ಕೆ ಸ್ಥಳವೇ ಬೇರೆ ಉಂಟ. ಹಾ, ಹಾ. ನಿಮ್ಮ ಭೂಲೋಕದ್ದು ಕ್ರಮ ನಿಮಗೆ ಆದೀತು. ಹಾ, ನಮಗೆ ದೇವಲೋಕದಲ್ಲೆಲ್ಲ ಹೀಗಿಲ್ಲ, ಎಲ್ಲಿ ಬೇಕಾದ್ರೂ ಕುಡಿಬಹುದು. ಅಂದ ಹಾಗೆ ಓಡೇಕು ಆ? ಜಬಳೆ ಆ? ಜಬಳೆ ಇರ್ತದೆ ಎಲ್ಲ ದೇವೇಂದ್ರ ಮಲ್ಲದಿಗೆ ಅವಳಾಡಿ ಜಬಳೆ ನಾನು ದೇವೇಂದ್ರ. ಗೊತ್ತುಂಟು ಈಗ ಅಲ್ಪ ಗುಳ್ಳೆ ಆ? ಕಿತ್ತು ನೆಲದಲ್ಲಿ ಮೂರು ಪರ್ಪಣಾಯ ತೀರ್ತಿ ಹಾ. ಪರ್ಪಣಾಯ ನಿತ್ಯ ಅದ್ಯಾಕೆ ನಾವು ಕೆಳಗೆ? ಅಷ್ಟೇ ಕ್ರಮ ಹೌದಾ? ಹಾ. ನಾನು ಮುಕ್ಕೋಟಿ ದಿವಿಜ ತಿಂತಿಣಿಗೆ ಒಡೆಯ ಪುಣ್ಯಾತ್ಮ. ಏರಿ ಕಿಂಕಿಣಿಗೆ ಒಡೆಯ ಅವಳು ಮೂರು ಕಿರ್ತೆಗೊಳ್ಳುದು ಮಾರು ನಾನು ಸುಧರ್ಮ ಸಭೆ ಅಧ್ಯಕ್ಷ. ಆ ಸಭೆದ ಅಧ್ಯಕ್ಷರ ಅವರು ನಾನು ಕೇಂದ್ರದ ಸಭಾಪತಿ. ಹುಲ್ಲಾಟ ಅಲ್ಲ, ಕಾರ್ಯ ಆಗಬೇಕಾದ್ರೆ ಕತ್ತೆ ಕಾಲಾದ್ರೂ ಹಿಡಿಲೇಬೇಕು. ಮತ್ತೇನು ಸಾಯಿದು? ಆಯ್ತು. ಅಯ್ಯೋ, ನನಗೆ ಕೆಳಗೆ ಕೂತ ಅಭ್ಯಾಸ ಇಲ್ಲ ಪುಣ್ಯಾತ್ಮ. ಅಭ್ಯಾಸ ಮಾಡ್ಕೊಂಡು ಆ? ಎಂಟರ ಕೆಟ್ಟುಕೊಂಡ ಅಭ್ಯಾಸ ಆ. ನಾನು ಕೊರೋಡತ್ತ ಹಾ. ಏನಿದು? ತಿಪ್ಪಿ ತಿಪ್ಪಿ ತಿಪ್ಪಿ. ತಿಪ್ಪಿ ತಿಪ್ಪಿ ಅಂದ್ರೆ ನಾವಾಗಿಂದತ್ತ ನಾವಾಗಿ ನಾರಾಯ ಗೊತ್ತಿದ್ಯಾ ಅದು ಕತ್ತಿ ಅಲ್ವ? ಮತ್ತೆ ನಾರಾಯಣ ಕತ್ತಿಡಿ ನೆರ್ಪಡಿ ಆಯ್ತಾ ನೋಡಿ ತಿಪ್ಪಿ ಕಲ್ಪವೃಕ್ಷದ ಫಲ. ಇಪ್ಪತ್ತಂತ ಫಲ ಆ, ಅದರ ಹೊರಗಿನ ಚಿಪ್ಪು ತಿಪ್ಪು ಅಂದ್ರೆ ಗೆರಟೆ. ಕೆರಟೆ ನಾನು ಗೆರಟೆಯಲ್ಲಿ ಕುಡಿಯೋವನ. ಸ್ವರ್ಗಲೋಕದಲ್ಲಿ ಬಂಗಾರ ವರ್ಣದಿಂದ ಶೋಭಿಸುವ, ಬಂಗಾರದಿಂದಲೇ ತಯಾರಿಸಿದ ವಿಶ್ವಕರ್ಮ ನಿರ್ಮಿತವಾದ ಹರಿವಾಣದಲ್ಲಿ ಕುಡಿಯುವ ನನಗೆ ಗೆರಟೆ ಕೊಡ್ತಿ ಪಾಪಿ. ಮತ್ತೆ ಎಲ್ಲಿಗೆ ನೀವು ಉದ್ಧಾರ ಆಗುದು? ಅಪ್ಪಂದ ಇದೆ ಕಲಿ ತಿಕ್ಕ ಆ? ಕಲಿ ತಿಕ್ಕಂದಿದೆ ಇತ್ತಿನ ಒಂಜಿ ತಿಪ್ಪಿ ಅವೆಲ್ಲ ಒಯ್ತಾಚಾರತ್ತ ಕಲಿ ತಿಕ್ಕಂದಿದೆ ಏ ಪುಣ್ಯಾತ್ಮ, ನನಗೆ ತ್ರಶ ಆವರಿಸ್ತಾ ಉಂಟಾ? ಉಂಟ್ರೆ ಆ. ಕಲಿ ಪೋಡ ಆ. ತಿಪ್ಪಿಡು ಬರೋದು ಅಲ್ಲ, ನನಗೆ ಅದರಲ್ಲಿ ಕುಡಿದ ಅಭ್ಯಾಸ ಇಲ್ಲ ಪುಣ್ಯಾತ್ಮ. ಅಭ್ಯಾಸ ಮಾಡ್ಕೊಡು ಒಕ್ಕಡ ಆಪದಿ ಬಂಗಾರದ ಚೆಂಬುಡು ಪರಿಹಾರ ಆಪದಿ ಕಲಿ ಆಗಿತ್ತು. ಮತ್ತೇನು ಮಾಡುದು? ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು. ಬಲ ತಗೈತು ದೇತೊಳ್ಳೆ ಅದೇನು? ನಾನು ಬಲ ತಗೈತು ಹೊರೊಂದಿದ್ಯಾ ಏ, ನಿನ್ನ ಹೆಸರೇನಂದೆ? ಚೆನ್ನಪ್ಪದ ಕೋಟಿ ಪೂಜಾರಿ ಲೂಟಿ ಪೂಜಾರಿ.
ಲೂಟಿ ಪೂಜಾರಿ ಕೋಟಿ ಪೂಜಾರಿ ಕೋಟಿ ಪೂಜಾರಿ. ಇದ್ರಲ್ಲಿ ಕಸ ಉಂಟಾ? ಅವು ಕಜವು ಒಳಗಡೆ ಬಂದು ಮತ್ತೆ ಇಡೀ ಕಲಿತ ಶಕ್ತಿ ಐತಲ್ಲ ಇದೆಂಬುದು ಅಲ್ಲಿ ಗೊತ್ತಾಗ್ಬಿಡ. ಆದ್ರೆ ಅದು ಗಂಟಲಲ್ಲೆಲ್ಲ ಸಿಕ್ಕಿದ್ರೆ ಮೀಸೆ ಉಂಟಂತ ಹೌದು. ಅವನು ತಿರ್ತು ಮಾಡ್ತಾರೆ ಹಾ. ಅವಾಗ ಕಜಾವು ಪೂರ ಮೂರು ಫುಲ್ಲು ಮುಖ ಫುಲ್ಲ ಬರಲ್ಲ. ಹಾಗಾದ್ರೆ ಈಗ ಉದ್ದ ಮೀಸೆ ಬಿಟ್ಟವರೆಲ್ಲ ಮುಖ ಹೇಳ್ತೀರ ಮಲ್ಲನಲ್ಲ ಮೀಸೆ ದೀಪಣಗಳು ಕಲಿಬರಿಯರೆಂದೇ ನೀಸೆ ದೀಪ. ಹೌದಾ? ಅಲ್ಲ ಅಲ್ಲೇ ವಾಸನೆ ವಾಸನ ಎಂದು ಪಂಡವಳ ಜಾಗೃತ ಪರಿಮಳ. ಎಂತ ಕರ್ಮ ನಿನ್ನದು ಪರಿಮಳ. ಪರಿಮಳ ವಾಸನೆ ಬರ್ತಾ ಉಂಟು. ವಾಸನಕ್ಕೆ ಪರಿಮಳ ಸಂಗತ ಹಾ ಮೂಕು ಬಿರಿಯಲು ಬರ್ತದೆ. ಹಾ. ಪೂರ್ಣ ಬರ್ತದೆ. ಅಲ್ಲ ಆಗುವುದಿಲ್ಲ ಪುಣ್ಯಾತ್ಮ. ಆ ಓಡು ಒಳಗಿರುವಂತಹ ಕರಳೆಲ್ಲ ಹೊರಬಂದ ಅನುಭವ ಆಗ್ತಾ ಉಂಟು. ಕಲಿಸಿ ಕರಳು ಬಿದಾಯ ಮಾಡ್ಬಿಡಿ. ಹಾ. ಅವು ಗಂಗಾ ಸರ ಮಾತ್ರ ತಂದು ಹೋಗೋಣ. ಇದನ್ನ ಟೋಟಲ್ ಮತ್ತು ಹುಡಿಯರ ಒಳಗೆಲ್ಲ ಗಂಟಲು ಸುಟ್ಟ ಅನುಭವ. ಇದೇ ಗುತ್ತಲ್ಲ ಜಾಗ್ರತ. ಹಾ? ಗುಳಂಕ ಓಡಿ 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 ಬಂದ ಗುಳಂಕ ಗುಳಂಕ. ಅದು ಬುಳುಂಕ ಅಲ್ವ, ಅದು ದಿಡಿಕ್ಕ. ಗಿಡಕ್ಕನ ಎಂಕು ಗೊತ್ತಿದ್ದವು ಎಂಕು ಗುಳಂಕ ಅಂದ್ರೆ ಏನಾದ್ರೂ ನಾಲಿಗೆಗೆ ಸ್ವಲ್ಪ ಖಾರ ಇರುವಂತದ್ದು ಬೇಕು. ಕೋಡದ ಆ, ಜಲ್ಲಿದ ಬಜ್ಜಿ ಡೆಂಜಿ. ಡೆಂಜಿ ಅಂದ್ರೆ ಏನೋ? ಜಜ್ಜಿ ಗೊತ್ತಿದ್ದೀನಿ ತೋಡು ಉಂಟ ವೃಶ್ಚಿಕ. ವೃಶ್ಚಿಕ ಅದನ್ನು ತಿಂತಾರಲ್ವ? ಆನೆ ತಿನ್ನಂತೆ ಐಕು ಉಪ್ಪು ಮುಂಚಿ ಖಾರ ವಾದನೆ ತಿನ್ನೋದು ಭಾರಿ ಒಳ್ಳೆ. ಹೌದಾ? ಈಗ ನನಗೂ ಅದೇ ಹಿರೇಗಳವ್ರೆ ಕೇರೆಗಳವ್ರೆ ಕೊಂಡಿ ತುಂಡು ತಿನ್ಕೊಣಿ ಅನೇಕ ಪಕ್ಕ ಬರುತ್ತೆ. ಇದು ಸ್ವಲ್ಪ ಸಿಹಿ ಉಂಟು. ಹಾ. ಐಕೊಂದು ಬೆಲ್ಲವಾದ ಕೊಡು ಕೊಡು ಕೊಡು, ಒಳ್ಳೇದಾಗ್ತದೆ. ಇದು ದುಂಬು ಪರೊಂದುಕ್ಕುನಾಗ ಜೀಪೇ ತಿಂದು ಪರೊಂದುಕ್ಕು ಆ ನೆನಪುಡು ಪರಪುಡು ಕೊಳಂಕ ಬೋರ್ಡ್ ರೇವಲ್ಲಿ ಒಂದು ಕುಡಿಯುವವ ಶ್ವಾನಕ್ಕಿಂತಲೂ ಕಡೆಯ. ನಟ್ಟಿ ತಿಪ್ಪಿ ಪೋತುಲತ್ತ ನಾನು ಕೇಳಿ ಮೈಯಲ್ಲೆಲ್ಲ ಒಂದು ರೋಮಾಂಚನ ಆದ ಹಾಗೆ, ರೋಮಾಂಚೆ ಯಾವುದು ಒಂದು ಹೊಸತಾದ ಚೈತನ್ಯ ದೇಹವನ್ನು ಸೇರಿಕೊಂಡಿದೆ. ಚೈತನ್ಯ ಇನಿವರೆ ಎಲ್ಲೆಲ್ಲ ಮಿನಿ ಬರಲಿಲ್ಲ ಮಗು ಏರಿ ಮಗು ಏರಿ ನಿನ್ನನ್ನು ನೋಡುವಾಗ ಸಣ್ಣ ಹುಡುಗನ ಹಾಗೆ ಕಾಣಿದೆ. ಅಂದ ನನ್ನ ಒಂಟೆ ಕೊಟ್ಟು ಕಾಯ್ದಾಗ ನಾನು ಅಮ್ಮೆ ಯಾರಿಂದ ನಿನ್ನ ಹೆಸರು ಕೋಟಿ ಕೋಟಿ ಕೋಟಿ. ಎಷ್ಟು ಕೋಟಿ? ಇದೇ ಕೋಟಿ 1 ಕೋಟಿ. ನಿನಗೆ ಮದುವೆ ಆಗಿದ? ಹೆಂಡತಿ ಇದ್ದಾಳ? ಹೇಗಿದ್ದಾಳೆ? ಪರಬ್ಬಿ ಗೋಡ ಮಕ್ಕಳು? ಮಗೆ ಒಳ್ಳೆ ಕೋರಿ ಆಣು ಮಗೆ. ಹೌದಾ? ಹೇಗೆ
ಮಗ ಎಲ್ಲಿದ್ದಾನೆ? ಸ್ವಲ್ಪ ಅಂದ್ರಲ್ಲಿ ಹೌದಾ? ಹೇಗೆ ನಾಮಧೇಯ? ಈರೆ ಆ? ಎನ್ನ ಮಗೆ ಈರೆ. ಒಂದು ಮುಸುಳಿಗೆ ಬಾರಿಸಿದ್ರೆ ಮೂರು ಏನಂದೆ? ಎನ್ನ ಮಗೆ ಈರೆ. ನಾನು ಈರಿಂದತ್ತು ಎನ್ನ ಮಗನ ಪುದನ ತೀರಪ್ಪೆ ಯಾನ ಮೋಕಡಿ ಈರೆ ಅಂತ ಅದು ಎನ್ನ ಮಗ ಈರೆ. ಹಾಗೆ ನಾನು ಯಾರು ಗೊತ್ತುಂಟ? ದೈವೇಂದ್ರ ಆ ಸ್ವರ್ಗ ಗೋಪಾಲ ಆ ಹೋದಾಗ ನಾನು ಉಪ್ಪಾಡುವ ಉಪ್ಪಾಡು. ಉಪ್ಪಾಡು ಮಕ್ಕಳು ಉಪ್ಪಿನಾಯಿ ಉಪ್ಪಿನಾಯಿ ಅಲ್ಲ, ಉಪ್ಪಿನಕಾಯಿ. ಒಬ್ಬರಿಗೆ 10-15 ನುಂಗೆಲ್ ನಂಗಲ ಸೂಟವಾದ ಕೊಟ್ಟ. ನಂಗು ನಂಗು ಅಂದ್ರೆ ನುಂಗೆಲ್ ನಂಗು ಒಣ ಮೀನು, ಒಣ ಮತ್ಸ್ಯ. ಮತ್ಸ್ಯ ಅವನು ಕೊಡೋದು ನಮ್ಮೇಲೆ ಕೊಡೋದು. ನಿನ್ನ ಅಪ್ಪ ಸ್ವರ್ಗದಲ್ಲಿದ್ದಾನ? ಯಾರು ಹೇಳಿದ್ದು? ಯಾನೆ ಸ್ವರ್ಗಕ್ಕೆ ಪೋಳ ಮೇಲೆ ಅಂದ್ರೆ ನೀರು ಬಿಡುತ್ತೆ. ಅವ ಸ್ವರ್ಗದಲ್ಲಿದ್ದಾನೆ ಅಂತ ತೆಗೆದು ಒಂದು ಮಾವಿಂದ ಜಾಗತ್ತೆ ಅಡೆಗೆ ಮೂರುವೆ ಮುಸುಡು 32 ಆಗ್ಬೇಕು. ಕೆಟ್ಟವನೇ, ಸ್ವರ್ಗಲೋಕದ ಅಧಿಕಾರಿ ನಾನು. ನಿನ್ನ ಅಪ್ಪ ಬರುವುದು ಆತ್ಮ ಜ್ಯೋತಿಯಾಗಿ, ಅದಕ್ಕೆಲ್ಲ ಲೋಕ ಬೇರೆ ಉಂಟು. ಅವು ಜ್ಯೋತಿ ತಿನ್ಪುಜ ಉಪ್ಪಾಡು ಎಂತದು ತಿನ್ನುವುದು? ಅದು ಕೂಡ ಒಣ ಮೀನು. ಒಬ್ಬ ದೇವೇಂದ್ರನಲ್ಲಿ ಅದು ನಿನ್ನ ಒಣ ಮೀನನ್ನು ನಾನು ಐರಾವತದಲ್ಲಿ ಇಟ್ಕೊಂಡು ಹೋಗ್ಬೇಕಾ? ಸೀದ ಪೋಪಳತವು ಈರ್ದಳ ಪಥ ಹೊಂದಿದ್ದು ಐರಾವತದ ಬಾಯಿ ಬುದಿಯಲ್ಲ ಸೀದ ಪಥ ನಿನ್ನೆ ಒಂದು ಬಿಡ್ತೇನೆ. ಒಂದು ಬಿಟ್ಟನೆ ದಾದ ಒಟ್ಟು ದುಡ್ಡು ಬರಲೆ ದುಡ್ಡು ಬರಲೆ ದುಡ್ಡು ಕಾಲಿತ್ತ ದುಡ್ಡು ವಿತ್ತ. ಪಿತ್ತ ವಿತ್ತಲ್ಲ, ವಿತ್ತ 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 ನನ್ನಲ್ಲಿ. ನಾನು ಯಾರು? ದೇವೇಂದ್ರ. ಬಲ್ಲಿರೇ ಪರಾಕ್ರಮ ಕಂಠೀರವ, ಬಲ್ಲಿರೇ ನಯ್ಯ. ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರು ಅಂತ ಕೇಳಿದ್ದೀರಿ? ಅವ ಅವಳತ್ತ ಅವಳು ಇರ್ಬೇಕಂದ್ರೆ ದೇವೇಂದ್ರನಗಳು ಸುಮಾರುಲ್ಲ. ಅವಳ ಎಲ್ಲೆಡ್ಬೇಕಂತ ಅವಳು ಸಾಧಿಸಿ ದೇವೇಂದ್ರನಗಳು. ಹೌದಾ? ನಿಂಗೆ ಚರಣ್ ಗಿಡುವುದು. ಓಹೋ, ಆದರೆ ನಿಜವಾದ ದೇವೇಂದ್ರ ಅಪಹರಣ ಏನು ಬರಲ್ಲ, ದುಡ್ಡು ಬರಲ್ಲ. ಯಾವುದು ದುಡ್ಡು ನಾವೆಲ್ಲ ಕೊಡುವ ಕ್ರಮ ಇಲ್ಲ ಮಗು. ನಾವು ಕೊಟ್ರೆ ನೀನು ಪ್ರಸಾದ ಅಂತ ತಗೊಳ್ಬೇಕು. ಅವೇ ಪ್ರಸಾದನೇ ನಾವು ಕೊಡ್ಬೇಕು. ನಮ್ಮಂತವರಲ್ಲಿ ಕೇಳಿದೆ ಅಂತಾದ್ರೆ ಮಂಡ್ಯ ಸಮ ಮಾಡ್ಕೊಳ್ಳಿ. ನನ್ನ ತಲೆ ಸರಿ ಉಂಟು. ನನ್ನ ತಲೆಯ ಬಗ್ಗೆ ಮಾತಾಡಿ. ಒಂದು ಹೊಸಾತ್ ಕುಜಿಲಿ ಮಾಡ. ನನ್ನ ತಲೆಯ ಬಗ್ಗೆ ನಿನ್ನ ತಲೆಯಲ್ಲಿ ಒಂದು ಕೂದಲಿಲ್ಲ, ನನ್ನ ತಲೆಯಲ್ಲಿ ಮಾತಾಡಿ. ನಿನ್ನ ನಿನ್ನ ನದಿ